ಹರಿ ಓಂ ಗುರುಭ್ಯೋ ನಮಃ. ನಾನು ಪಂಡಿತ ಡಾಕ್ಟರ್ ಜೆ ವಿಜಯ್. ಶ್ರೀ ವಿಶ್ವವಾಸನಾಮ ಸಂವತ್ಸರದ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು. ದೀಪಾವಳಿ ಹಬ್ಬ ಬಂತು. ದೀಪಾವಳಿ ಹಬ್ಬ ಅಂದರೆ ಧನ್ತೆರಾಸ್, ಅಂದರೆ ತ್ರಯೋದಶಿ, ನರಕ ಚತುರ್ದಶಿ, ಕೇದಾರೇಶ್ವರ ವ್ರತ, ಲಕ್ಷ್ಮೀ ಪೂಜೆ ಅಮಾವಾಸ್ಯೆಯಂದು ಮತ್ತು ಬಲಿಪಾಡ್ಯಮಿ, ಇಷ್ಟುಗಳನ್ನು ನಾವು ದೀಪಾವಳಿ ಹಬ್ಬದಂದು ಆಚರಣೆ ಮಾಡ್ತೇವೆ. ಧನ್ತೆರಾಸ್ ಅಂದರೆ ತ್ರಯೋದಶಿ ನಮಗೆ 18ನೇ ತಾರೀಕು ಶನಿವಾರ, ಅಕ್ಟೋಬರ್ 18ನೇ ತಾರೀಕು ಶನಿವಾರ ಮಧ್ಯಾಹ್ನ 12:50 19ನೇ ತಾರೀಕು ಭಾನುವಾರ ಮಧ್ಯಾಹ್ನ 1:20 ತ್ರಯೋದಶಿ ತಿಥಿ ಇರ್ತದೆ. ಅಂದು ನಾವು ಧನ್ತೆರಾಸ್ ಅಂದರೆ ಧನತ್ರಯೋದಶಿ ಆಚರಣೆಯನ್ನು ಮಾಡ್ತೇವೆ. ಧನ್ತೆರಾಸ್ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಧನ್ವಂತರಿಯ ಪೂಜೆಯನ್ನು ಮಾಡುವುದು ಆರೋಗ್ಯಕ್ಕಾಗಿ, ಮತ್ತು ಹಲವರು ಹೊಸ ವಸ್ತುಗಳನ್ನು ಕೊಂಡುಕೊಳ್ಳುತ್ತಾರೆ. ಚಿನ್ನ ಆಗಲಿ ಬೆಳ್ಳಿ ಆಗಲಿ ಹೊಸ ವಸ್ತುಗಳನ್ನು ಕೊಂಡುಕೊಳ್ಳುತ್ತಾರೆ. ಇದು ಒಂದು ಪ್ರತೀತಿ, ಆಗಿನ ಕಾಲ ನಡೆಕೊಂಡು ಬಂದಂತಿರೋ ಪ್ರತೀತಿ. ಧನ್ತೆರಾಸ್ನಲ್ಲಿ ನಾವು ಯಾವುದನ್ನು ವಸ್ತುಗಳನ್ನು ಕೊಂಡ್ರೆ ಅದು ನಮಗೆ ಅಭಿವೃದ್ಧಿಯಾಗುತ್ತದೆ ಅಂತ. ಅದೇ ಥರ ಧನ್ವಂತರಿಯ ಪೂಜೆಯನ್ನು ನಾವು ಸಹ ಮಾಡ್ತೇವೆ. ಧನ್ತೆರಾಸ್ ನಮಗೆ ಅಕ್ಟೋಬರ್ 18ನೇ ತಾರೀಕು ಶನಿವಾರ ಮಧ್ಯಾಹ್ನ 12:50 ಭಾನುವಾರ ಮಧ್ಯಾಹ್ನ 1:20 ಇರ್ತದೆ. ಅಂದು ನಾವು ಧನ್ತೆರಾಸನ ಆಚರಣೆಯನ್ನು ಮಾಡ್ತೇವೆ. ಅದರ ವಿಶೇಷ ಪೂಜೆಯನ್ನು ನಾವು ಶನಿವಾರ ಸಂಜೆ 7:44 8:30 ನಾವು ಧನ್ತೆರಾಸ ವಿಶೇಷ ಪೂಜೆಯನ್ನು ಮಾಡಿ ಲಾಭವನ್ನು ಪಡೆದುಕೊಳ್ಳಬಹುದು. ಇನ್ನು ಯಮದೀಪ, ಯಮಧರ್ಮರಾಯನಿಗೆ ನಾವು ವಿಶೇಷವಾಗಿ ದೀಪಾವಳಿ ಹಬ್ಬಗಳಂದು ದೀಪವನ್ನು ಹಚ್ಚಿ ನಮ್ಮ ಮನೆಯಲ್ಲಿರುವರ ಆರೋಗ್ಯಕ್ಕಾಗಿ, ಯಾವುದೇ ರೀತಿಯ ಅಕಾಲ ಮೃತ್ಯು ಆಗದೇ ಇರತಕ್ಕಾಗಲಿ, ಯಾವುದೇ ರೀತಿಯ ಅಪಘಾತಗಳು ಆಗದೇ ಇರಬಾರದು ಅಂತ ಯಮಧರ್ಮರಾಯನಿಗೆ ನಾವು ವಿಶೇಷವಾದ ದೀಪವನ್ನು ದೀಪಾವಳಿ ಹಬ್ಬದಂದು ಹಚ್ಚುತ್ತೇವೆ. ಅದನ್ನು ನಾವು ಯಮದೀಪ ಅಂತ ಹೇಳ್ತೇವೆ. ಇದನ್ನು ಮನೆಯ ದಕ್ಷಿಣ ಭಾಗದಲ್ಲಿ ದಕ್ಷಿಣಾಭಿಮುಖವಾಗಿ ದೀಪವನ್ನು ಹಚ್ಚೋದರಿಂದ ನಮಗೆ ಒಳ್ಳೆಯದಾಗುತ್ತದೆ. ಈ ಯಮದೀಪವನ್ನು ನಾವು 18ನೇ ತಾರೀಕು ಶನಿವಾರ ಸಂಜೆ 5:10 6:30 ಈ ಯಮದೀಪವನ್ನು ನಾವು ಮನೆಯ ದಕ್ಷಿಣ ಭಾಗದಲ್ಲಿ ನಾವು ಯಮದೀಪವನ್ನು ಹಚ್ಚಬೇಕು. ಇದು ಯಮಧರ್ಮರಾಯನಿಗೆ ನಾವು ವಿಶೇಷವಾಗಿ ಮಾಡುವಂಥ ಪೂಜೆ. ಎಲ್ಲರ ಆರೋಗ್ಯಕ್ಕಾಗಿ ನಾವು ಯಮಧರ್ಮರಾಯನಿಗೆ ಪ್ರಾರ್ಥನೆ ಮಾಡಿಕೊಳ್ಳಬಹುದು. ನಂತರ ಬರುವುದು ನರಕ ಚತುರ್ದಶಿ. ನರಕ ಚತುರ್ದಶಿಯು ನಮಗೆ ಭಾನುವಾರ ಮಧ್ಯಾಹ್ನ 19ನೇ ತಾರೀಕು ಭಾನುವಾರ ಮಧ್ಯಾಹ್ನ 1:20 ಸೋಮವಾರ ಮಧ್ಯಾಹ್ನ 2:18 ಚತುರ್ದಶಿ ತಿಥಿ ಇರುತ್ತದೆ. ಅಂದು ನಾನು ನರಕ ಚತುರ್ದಶಿಯನ್ನು ಆಚರಣೆಯನ್ನು ಮಾಡುತ್ತೇವೆ. ನರಕ ಚತುರ್ದಶಿ ಅಂದರೆ ನರಕಾಸುರ ಸಂಹಾರ. ಅಂದು ಅಭ್ಯಂಜನ ಸ್ನಾನವನ್ನು ಮಾಡ್ತೇವೆ, ಅಂದರೆ ಎಣ್ಣೆಯನ್ನು ಹಚ್ಕೊಂಡು ಸ್ನಾನ ಮಾಡುವಂಥದ್ದು. ಅದನ್ನು ನಾವು ಸೋಮವಾರ ಬೆಳಿಗ್ಗೆ 20ನೇ ತಾರೀಕು ಬೆಳಿಗ್ಗೆ 5:13 6:25 ಅಭ್ಯಂಜನ ಸ್ನಾನವನ್ನು ನಾವು ಮಾಡಬಹುದು. ನಂತರ ಬರುವಂಥದ್ದು ಕೇದಾರೇಶ್ವರ ವ್ರತ. ಸಾಮಾನ್ಯವಾಗಿ ನೋಮು ಹಬ್ಬ ಅಂತ ನಾವು ಏನು ಹೇಳ್ತೀವಿ, ಅದು ಕೇದಾರೇಶ್ವರ ವ್ರತ. ಅದನ್ನು ನಾವು ಸೋಮವಾರ 20ನೇ ತಾರೀಕು ಆಚರಣೆಯನ್ನು ಮಾಡಬೇಕು. ಅಂದರೆ ನಮಗೆ ನರಕ ಚತುರ್ದಶಿ ಅಂದರೆ ಚತುರ್ದಶಿ ತಿಥಿಯು ಸೋಮವಾರ ಮಧ್ಯಾಹ್ನ 2:18 ಮುಗಿದು ಅಮಾವಾಸ್ಯೆ ಶುರುವಾಗುತ್ತದೆ. ಅಮಾವಾಸ್ಯೆಯು ಸೋಮವಾರ 20ನೇ ತಾರೀಕು ಮಧ್ಯಾಹ್ನ 2:18 ಮಂಗಳವಾರ 3:44 ಅಮಾವಾಸ್ಯೆ ತಿಥಿ ಇರುತ್ತದೆ. ಕೇದಾರೇಶ್ವರ ವ್ರತವನ್ನು ನಾವು ಸೋಮವಾರ 20ನೇ ತಾರೀಕು ಆಚರಣೆಯನ್ನು ಮಾಡಬೇಕು. ಅಂದರೆ ನಾವೇನು ನೋಮ ಹಬ್ಬ ಅಂತ ಹೇಳ್ತೀವಿ, ಹಲವರು ನೋಮ ಹಬ್ಬನ ಮಾಡ್ಕೊಳ್ತಾರೆ. ಅದನ್ನು ನಾವು ಸೋಮವಾರ 20ನೇ ತಾರೀಕು ಆಚರಣೆಯನ್ನು ಮಾಡಿಕೊಳ್ಬೇಕು. ನಂತರ ಬರುವಂಥದ್ದು ಲಕ್ಷ್ಮೀ ಪೂಜೆ ಅಥವಾ ಅಮಾವಾಸ್ಯೆಯ ವಿಶೇಷವಾದ ಪೂಜೆ. ಅದನ್ನು ನಾವು 20ನೇ ತಾರೀಕೆ, ಯಾಕೆಂದರೆ ಸಂಜೆ 20ನೇ ತಾರೀಕು ಸೋಮವಾರವೇ ಮಧ್ಯಾಹ್ನ ನಂತರ ಅಮಾವಾಸ್ಯೆ ತಿಥಿ ಪ್ರಾರಂಭವಾಗುವುದರಿಂದ ಲಕ್ಷ್ಮಿಯ ವಿಶೇಷವಾದ ಪೂಜೆಯನ್ನು, ದೀಪಾವಳಿಯ ಲಕ್ಷ್ಮಿಯ ಪೂಜೆಯನ್ನು ನಾವು ಸೋಮವಾರ 20ನೇ ತಾರೀಕನ್ನೇ ಆಚರಣೆ ಮಾಡಬಹುದು. ಸಂಜೆ 7:40 8:20 ವಿಶೇಷವಾದ ಮುಹೂರ್ತ ಇರ್ತದೆ. ಅಂದು ಲಕ್ಷ್ಮಿಯ ಪೂಜೆಯನ್ನು ಮಾಡಿ ನಾವು ಲಕ್ಷ್ಮಿಯ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಬಹುದು. ನಂತರ ಬರುವಂಥದ್ದು ಬಲಿಪಾಡ್ಯಮಿ. ಬಲಿಪಾಡ್ಯಮಿಯು ನಮಗೆ ಅಂದರೆ ಅಮಾವಾಸ್ಯೆಯ ನಂತರ ತಿಥಿ, ಪಾಡ್ಯಮಿ ತಿಥಿ ಏನಿರ್ತದೆ ಅದು ಬಲಿಪಾಡ್ಯಮಿ ಆಗುತ್ತದೆ. ಮಂಗಳವಾರ ಮಧ್ಯಾಹ್ನ 3:44 ಬುಧವಾರ 5:33 ಪಾಡ್ಯಮಿ ತಿಥಿ ಇರುತ್ತದೆ. ಅಂದು ಬಲಿಪಾಡ್ಯಮಿ ಆಚರಣೆ ನಾವು ಮಾಡ್ತೇವೆ. ಬಲಿಪಾಡ್ಯಮಿಯ ವಿಶೇಷವಾದ ಪೂಜೆಯನ್ನು ನಾವು ಮಧ್ಯಾಹ್ನ 3:40 ಸಂಜೆ 5:30 ಬಲಿಪಾಡ್ಯಮಿಯ ವಿಶೇಷ ಪೂಜೆಯನ್ನು ಮಾಡ್ಬೋದು. ಈ ರೀತಿ ನಾವು ದೀಪಾವಳಿ ಹಬ್ಬದ ಎಲ್ಲ ಪೂಜೆಗಳನ್ನು ಈ ಸಮಯದಲ್ಲಿ ಮಾಡುವುದರಿಂದ ನಾವು ವಿಶೇಷವಾದ ಲಾಭವನ್ನು ಪಡೆಯಬಹುದು. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.